ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನನಗೆ ಫಸ್ಟ್ ಟೈಮ್ ಕತಾರಿಗೆ ಬಂದಾಗ ಏನೇನು ಇಲ್ಲಿರೋ ಸ್ವಲ್ಪ ಥಿಂಗ್ಸ್ನ ನೋಡಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಅದೇನೇನಂತ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಕತಾರಿಗೆ ಎಂಟ್ರ್ ಆದ ತಕ್ಷಣ, ಏರ್ಪೋರ್ಟಿಂದ ಆಚೆ ಬಂದ ತಕ್ಷಣ ನನಗೆ ಶಾಕಿಂಗ್ ಅನಿಸಿದ್ದೆ. ಅಲ್ಲಿರೋ ರೋಡ್ಗಳು, ಗ್ರೀನರಿ, ಆ ಮೇಂಟೆನೆನ್ಸು, ಓ ಮೈ ಗಾಡ್, ಇಟ್ಸ್ ರಿಯಲಿ ವೆರಿ 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 ಕ್ಲೀನ್. ಆ್ಯಂಡ್ ಮೊದಲನೇದು ಕ್ಲೀನ್ಲಿನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಓಕೆ, ಇದು ಏರ್ಪೋರ್ಟ್ ರೋಡ್ ಅಲ್ವಾ, ಸೊ ಲಕ್ಸುರಿಯಾಗಿರಲಿ ಅಂತ ಹೇಳಿ ಈಗ ಮೇಂಟೈನ್ ಮಾಡಿದ್ದಾರೆ ಅಂತ. ಬಟ್ ಅಲ್ಲಿಂದ ನಾನು ರೆಸಿಡೆನ್ಷಿಯಲ್ ಏರಿಯಾ ನಮ್ಮ ಅಲ್ಕೋರ್ವರೆಗೂ ಬರೋವರೆಗೂ ನೋಡ್ತಾ ಇದ್ದೀನಿ ರೋಡ್ಗಳು, ದೆ ವೆರಿ ಕ್ಲೀನ್. ಆಮೇಲೆ ಗೊತ್ತಾಯಿತು ದೇರ್ ಈಸ್ ಅ ರೂಲ್ಸ್ ಹಿಯರ್. ಸಿಕ್ಕಿದ ಕಡೆ ಉಗಿಯೋದು, ತಿಂದಿದ್ದು ಕುಡಿದಿದ್ದು ಬಿಸಾಡೋದು ಇದೆಲ್ಲ ಮಾಡೋ ಹಾಗಿಲ್ಲ. ಆ್ಯಂಡ್ ಇಲ್ಲಿರೋ ವರ್ಕರ್ಸ್ ಎವ್ರಿ ಡೇ ಎವ್ರಿ ರೋಡ್ ಕ್ಲೀನ್ ಮಾಡ್ತಾರೆ, ಸುತ್ತ ಇರೋ ಗ್ರೀನರೀಸ್ ಮೇಂಟೈನ್ ಮಾಡ್ತಾರೆ, ಹೈಜೀನ್ ಆಗಿರುತ್ತೆ ಎಲ್ಲ ಪ್ಲೇಸು. ರೋಡ್ ಸೈಡಲ್ಲಿ ಕುತ್ಕೊಳ್ಳೋ ಟೇಬಲ್ಗಳೆಲ್ಲನೂ ಕ್ಲೀನ್ ಮಾಡಿರ್ತಾರೆ. ಇದೆಲ್ಲ ನಿಜವಾಗ್ಲೂ ಶಾಕ್ ಆಗಿತ್ತು. ಮತ್ತು ಇನ್ನೊಂದೇನೆಂದರೆ, ಅದು ಬಿಟ್ಟರೆ ಟೂರಿಸ್ಟ್ ಪ್ಲೇಸ್ಗಳಿರ್ತಾವಲ್ಲ, ಈಗ ನೀವು ಸೂಕು, ಕತಾರ ಅಂತ ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳಿದ್ದಾವೆ. ಅಲ್ಲೆಲ್ಲ ಎವ್ರಿ ಡೇ ವಾಶ್ ಮಾಡ್ತಾರೆ ವಾಟರ್ ಹಾಕಿ. ಅಷ್ಟೊಂದು ಜನ ನಡೆದಾಡೋ ಪ್ಲೇಸ್ ಅಂತ. ಸೊ ಎಲ್ಲ ಒಂದು 10-11 ಹಂಗೆ ಜನಗಳು ಖಾಲಿ ಆದರೆ ಅದಾದಮೇಲೆ ಅವ್ರದ್ದು ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತಂತೆ. ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಾರೆ. ಸೊ ಅದೊಂಥರ ಓ ಮೈ ಗಾಡ್, ಎಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಕ್ಲೀನಾಗಿದೆ ಅಂತ ನಿಜವಾಗ್ಲೂ ಶಾಕ್ ಆಯಿತು ನನಗೆ. ಇನ್ನು ಎರಡನೇದು ಬಂದು ಸೇಫ್ಟಿ. ನಾವು ಇಲ್ಲಿ ಯಾವ ರೇಂಜಿಗೆ ಸೇಫ್ಟಿ ಇದೆ ಅಂದರೆ, ನಾವು ಯೂಶ್ವಲಿ ಬಂದುಬಿಟ್ಟು ಎಕ್ಸ್ಪೆನ್ಸಿವ್ ಥಿಂಗ್ಸ್ ಮತ್ತು ದುಡ್ಡಿಡೋದು, ಪರ್ಸ್ ಇಡೋದು ಹೊರ್ಗಡೆ ಆ ಥರ ಎಲ್ಲ ಮಾಡಲ್ಲಲ್ಲ. ಇಲ್ಲಿ ಯಾವ ಥರ ಜನಗಳಂದರೆ, ಅವ್ರಿಗೇನಾದರೂ ಡೆಲ್ವರಿ ತೊಗೊಳೋದಿತ್ತು, ವಾಟರ್ ಸಪ್ಲೈ ತೊಗೊಳೋದಿತ್ತು ಅಂದರೆ ಕ್ಯಾಶುವಲ್ ಆಗಿ ಮನೆ ಮುಂದೆ ದುಡ್ಡು ಇಟ್ಬಿಟ್ಟು ಹೋಗ್ತಾರೆ. ಡೆಲ್ವರಿ ಪರ್ಸನ್ ಬರ್ತಾರೆ, ದುಡ್ಡು ತೊಗೊಂಡು ಅವ್ರದ್ದು ಸಾಮಾನು ಕೊಟ್ಬಿಟ್ಟು ಹೋಗ್ತಾರೆ. ಬಟ್ ಇಲ್ಲಿರೋ ಅಕ್ಕಪಕ್ಕದವ್ರು ಯಾರು ಅವ್ರ ದುಡ್ಡನ್ನು ಮುಟ್ಟಲ್ಲ. ಎರಡನೇದು ಇಲ್ಲಿ ಎಷ್ಟೇ ಕೋಟಿ ಲಕ್ಸುರಿ ಕಾರ್ಗಳಿದ್ರೂ ಈಚೆನೇ ನಿಂತಿರ್ತವೆ. ಲೈಕ್ ಇಲ್ಲಿ ಪೆಟ್ರೋಲ್ ಕದಿಯೋದು, ಪಾರ್ಟ್ಸ್ಗಳು ಕದಿಯೋದು, ಬೈಕ್ಗಳು ಕದಿಯೋದು ಆ ಥರ ಯಾರೂ ಮಾಡಲ್ಲ. ಸೊ ಅದೊಂದು ಸೇಫ್ಟಿ. ಇನ್ನು ನನ್ನ ಪೇಷಂಟ್ಗಳು ನಾನು ನೋಡಿದ್ಮೇಲೆ, ವರ್ಕ್ ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರ ಮೊಬೈಲ್ಗಳಾಗಿರ್ಬೋದು, ಅವ್ರ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಥಿಂಗ್ಸ್ಗಳಾಗಿರ್ಬೋದು, ಅದನ್ನು ಎಲ್ಲಂದರಲ್ಲಿ ಇಟ್ಬಿಟ್ಟು ಅವ್ರು ಟ್ರೀಟ್ಮೆಂಟ್ಗೆ ಹೋಗ್ತಾಯಿದ್ರು. ಎಲ್ಲಂದರಲ್ಲಿ ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಟ್ರೀಟ್ಮೆಂಟ್ಗೆ ನನಗೆ ಅದೆಲ್ಲ ನಿಜವಾಗ್ಲೂ ಶಾಕ್ ಅನ್ನಿಸ್ತಾ ಇತ್ತು. ಓ ಮೈ ಗಾಡ್, ಇದೇನು ಈ ಜನಗಳು, ಓ ನಮ್ಮದು ಯಾರಾದರೂ ಎತ್ಕೋತಾರೆ ಹಾಗೆ ಹಿಂಗೆ ಅಂತ ಯೋಚನೆ ಮಾಡಲ್ಲ, ಹಿಂಗೆ ಇಟ್ಬಿಟ್ಟು ಹೋಗಿದ್ದಾರಲ್ಲ ಅಂತ ನಾನು ಸೀರಿಯಸ್ಸಾಗಿ ಯೋಚನೆ ಮಾಡಿದ್ದೀನಿ. ಅದು ನಂಗೆ ನಿಜವಾಗ್ಲೂ ಶಾಕ್ ಅನ್ನಿಸ್ತು. ಇನ್ನು ಮನುಷ್ಯರು ಸೇಫ್ಟಿಗೆ ಬರೋದಾದರೆ, ಅದರಲ್ಲೂ ವುಮೆನ್ಸ್ ಸೇಫ್ಟಿಗೆ ಬರೋದಾದರೆ, ಓ ಮೈ ಗಾಡ್, ನಾನು ನೀವು ಹೇಳ್ಬೋದು ನೀವು ಕಾರಲ್ಲಿ ತಿರುಗಾಡ್ತೀರಾ ಏನು ಹಂಗೆ ನಿಮ್ಗೇನು ಗೊತ್ತಿರುತ್ತೆ. ಇಲ್ಲ, ನಾನು ಇನಿಷಿಯಲ್ ಡೇಸಲ್ಲಿ ಮೆಟ್ರೋ ಮತ್ತು ಬಸ್ಸಲ್ಲಿ ಓಡಾಡಿದ್ದೀನಿ. ಟ್ರಸ್ಟ್ ಮೀ, ನಾನು ಇಂಡಿಯಾಲಿ 6 ಗಂಟೆಗಿಂತ ಮುಂಚೆ ಯಾವತ್ತೂ ಕೆಲಸ ಮಾಡಿಲ್ಲ. 6 ಗಂಟೆ 6-6:30 ಒಳಗಡೆ ನಾನು ಮನೆಗೆ ಸೇರ್ಕೋತಾ ಇದ್ದೆ. ಇಲ್ಲಿ ನಾನು ಮೆಟ್ರೋ ಮತ್ತು ಇದರಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮನೆಗೆ ಬರ್ತಿದ್ದೆ 10:30, 11 ಆಗ್ತಾಯಿತ್ತು. ನನ್ನನ್ನು ಯಾರಾದರೂ ನನ್ನ ಹತ್ರ ಚೈನ್ ಏನಾದರೂ ಕಿತ್ಕೋಬೋದು, ಇಲ್ಲ ನನ್ನನ್ನು ಏನಾದರೂ ಮಾತಾಡಿಸ್ಬೋದು, ಅಸಭ್ಯದಿಂದ ನೋಡ್ಬೋದು. ಆ ಥರ ನನಗೆ ಯಾವತ್ತೂ ಫೀಲ್ ಆಗಿಲ್ಲ. ಇಲ್ಲಿ ಅವರಾಯಿತು ಅವ್ರ ಕೆಲಸಗಳಾಯಿತು ಅಂದ್ಕೊಂಡಿರ್ತಾರೆ. ವುಮೆನ್ ಸೇಫ್ಟಿಗೆ ಯಾರೂ ತಲೆ ಹಾಕಲ್ಲ. ಏನಾದರೂ ಇನ್ ಕೇಸ್ ರೇಗ್ಸಿದ್ದು ಅದು ಇದು ಗೊತ್ತಾದರೆ ಅದಕ್ಕೆ ಬೇರೆ ಥರನೇ ಪನಿಷ್ಮೆಂಟ್ಗಳಿರ್ತವೆ. ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಆ ಥರ. ಸೊ ಇಲ್ಲೆಲ್ಲರೂ ಅವ್ರದ್ದಾಯಿತು, ಅವ್ರ ಕೆಲಸ ಆಯಿತು ಅಂತ ಇರ್ತಾರೆ. ಎಲ್ಲ ವಸ್ತುಗಳು, ಎಲ್ಲ ಮನುಷ್ಯರು, ಎಲ್ಲ ವುಮೆನ್ನು ಎಲ್ಲರೂ ತುಂಬ ಸೇಫಾಗಿರ್ತಾರೆ. ಸೊ ಇದು ನನಗೆ ನಿಜವಾಗ್ಲೂ ತುಂಬ ಶಾಕಿಂಗ್ ಅನ್ನಿಸ್ತು. ತುಂಬ ಶಾಕಿಂಗ್ ಅನ್ನಿಸ್ತು. ಇನ್ನೊಂದು ಶಾಕಿಂಗ್ ಅನಿಸಿದ್ದೇ ಬಂದು ಇಲ್ಲಿರೋ ಸ್ಟ್ರಿಕ್ಟ್ ರೂಲ್ಸು ಮತ್ತು ಹೆವಿ ಫೈನ್ಸು. ಇಲ್ಲಿ ಕತಾರ್ ಯಾಕೆ ಈ ಥರ ಕಾಮಾಗಿ ಬ್ಯೂಟಿಫುಲ್ ಆಗಿದೆ ಅಂದರೆ, ದಿಸ್ ಇಸ್ ಒನ್ ಆಫ್ ದ ರೀಸನ್. ಇಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ಗಳಿದ್ದಾವೆ. ನೀವು ಟ್ರಾಫಿಕ್ ವೈಲೆನ್ಸಿಂದ ಹಿಡಿದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಫೈನು, ಮತ್ತು ಟ್ರಾಫಿಕ್ ಏನಾದರೂ ಜಂಪ್ ಮಾಡಿದ್ರೆ ಭರ್ಜರಿ ಫೈನೆಲ್ಲ ಕೇಳೋಂಗೆ ಇಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಟ್ರಾಫಿಕ್ನ ನೀವು ಜಂಪ್ ಮಾಡಿ ಮುಂದೆ ಹೋದರೆ 1-1.5 ಲಕ್ಷವರೆಗೂ ಫೈನ್ ಬೀಳುತ್ತೆ ಅಂದರೆ ನಿಮಗೆ ಮನಸ್ಸು ಬರುತ್ತಾ?
ನಿಮ್ಮದು ಇಡೀ ಸ್ಯಾಲ್ರಿ ಅಲ್ಲಿ ಹೋಗುತ್ತೆ. ಓವರ್ ಸ್ಪೀಡ್ಗೆ ಹೋದರೆ ಫೈನು, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಫೈನು, ಕಸ ಅಲ್ಲಿ ಇಲ್ಲಿ ಹಾಕಿದ್ರೆ ಫೈನು, ವಿಂಡೋಯಿಂದ ತೆಗ್ದು ರೋಡಿಂದ ಆಚೆ. ಸೊ ಇಷ್ಟೆಲ್ಲ ಸ್ಟ್ರಿಕ್ಟ್ ರೂಲ್ಸು, ಫೈನ್ಸು. ನಾನು ಇನಿಷಿಯಲ್ ಡೇಸಲ್ಲಿ ಓ ಮೈ ಗಾಡ್ ಹೆಂಗೆ ಹಿಂಗೆಲ್ಲ ಇಷ್ಟು ರೂಲ್ಸು, ಇಷ್ಟು ಇದರಲ್ಲಿ ಫೈನಲ್ಲಿ ಸರ್ವೈವ್ ಆಗೋದು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ದಿಸ್ ಇಸ್ ಅ ಗುಡ್ ಥಿಂಗ್. ಇಲ್ಲಿ ಈ ಥರ ಇರೋದ್ರಿಂದನೇ ಪೀಪಲ್ ಎಲ್ಲರೂ ಫಾಲೋ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಸೇಫ್ ಆಗಿರ್ತಾರೆ ಆ್ಯಂಡ್ ರೂಲ್ಸು ಚೆನ್ನಾಗಿರುತ್ತೆ. ಎಲ್ಲನೂ ಇಟ್ಸ್ ವೆರಿ ನೈಸ್ ಟು ಲೀವ್. ಆ ಥರ ಭಯ ಇರಬೇಕು. ಲಂಚಕ್ಕೆ ₹100 ಇಸ್ಕೊಂಡು, ಲಂಚ ₹100 ಇಸ್ಕೊಂಡು ಆಯಿತು ನೀನು ತಪ್ಪು ಮಾಡಿದ್ಯಾ ಹೋಗು ಅಂತ ಕಳಿಸೋ ಜನ ಯಾರೂ ಇಲ್ಲ. ತಪ್ಪು ತಪ್ಪೆ, ಫೈನು ಫೈನೇ. ಲಂಚ ಗಿಂಚ ಎಲ್ಲ ಏನೂ ಕೊಡಲ್ಲ, ಯಾರು ಇಸ್ಕೊಳಲ್ಲ ಇಲ್ಲಿ. ಆ್ಯಂಡ್ ಇನ್ನೊಂದು ಶಾಕಿಂಗ್ ಅನಿಸಿದ್ದು ನೋಡಿ, ಲಕ್ಸುರಿ. ವಿಡಿಯೋಲಿ ಹೇಳ್ದಾಗೆ ನಾನು ಕತಾರಿಗಳ ಮನೆಗೆ ವಿಸಿಟ್ ಮಾಡಿದ್ದೀನಿ. ಅವ್ರ ಮನೆ, ಅವ್ರ ಬಂಗ್ಲೋ, ಓ ಮೈ ಗಾಡ್, ಇಲ್ಲಿ ತುಂಬ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಇಲ್ಲಿ ಲೋಕಲ್ ಜನಗಳು. ಅಫ್ಕೋರ್ಸ್ ಎಕ್ಸ್ಪೆಕ್ಟ್ಸ್ ಬಂದಿರೋರಿಗೆ ಕಷ್ಟ ಲಕ್ಸುರಿ ಲೈಫ್ ಲೀಡ್ ಮಾಡೋದು. ಬಟ್ ಇಲ್ಲಿ ಜನಗಳು, ಇಲ್ಲೇ ಯಾರಿರ್ತಾರೆ ಅವ್ರದ್ದು ಲಕ್ಸುರಿ ತುಂಬ ಇರುತ್ತೆ. ಎಲ್ಲ ಬ್ರ್ಯಾಂಡೆಡ್ಸ್ ಹಾಕ್ತಾರೆ, ಎಲ್ಲ ಕಡೆ ದೊಡ್ಡ ಕಾರ್ಗಳಲ್ಲಿ ಹೋಗ್ತಾರೆ. ಅವ್ರ ಮನೆಗಳೆಲ್ಲ ದೊಡ್ಡ ಪ್ಯಾಲೇಸ್ ಥರ ಇರುತ್ತೆ. ಆ್ಯಂಡ್ ಇಲ್ಲಿರೋ ದೊಡ್ಡ ಮಾಲ್ಗಳು, ಅಲ್ಲಿರೋ ಕಾಸ್ಟ್ಲಿ ಐಟಮ್ಸ್ಗಳು, ಅಫ್ಕೋರ್ಸ್ ಇಟ್ಸ್ ವೆರಿ ಲಕ್ಸುರಿಯಸ್ ರಿಚೆಸ್ಟ್ ಕಂಟ್ರಿ. ಇದೊಂದು ನಂಗೆ ತುಂಬ ಶಾಕಿಂಗ್ ಅನ್ನಿಸ್ತು. ಇನ್ನೊಂದು ಶಾಕಿಂಗ್ ವಿಷಯ ಏನಂತ ಅನಿಸಿದ್ರೆ ಅದು ಟೆಂಪ್ರೇಚರ್. ಓ ಮೈ ಗಾಡ್, ಸಮ್ಮರಲ್ಲಿ 50+ ಇರುತ್ತೆ. ಲಿಟ್ರಲಿ ನಾವು ಕಬಾಬ್ ಅಲ್ಲಿ ಫ್ರೈ ಆಗ್ತಾಯಿದ್ದೀವಿ ಅಂತ ಅನಿಸುತ್ತೆ. ಅಷ್ಟು ಸೆಕೆ, ಅಷ್ಟು ಬಿಸಿಲು. ಅದು ಐ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್ ದಿಸ್. ಕತಾರಿಂದ ನಂಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಟೆಂಪ್ರೇಚರ್ ಇರುತ್ತೆ ಅಂತ. ಸೊ ಅದು ನಂಗೆ ರಿಯಲಿ ಶಾಕ್ ಆಯಿತು. ಇನ್ನು ವಿಂಟರಿಗೆ ಬಂದರೆ ವಿಂಟರ್ ತುಂಬ ಚೆನ್ನಾಗಿರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ, ಕೂಲಾಗಿರುತ್ತೆ. ಆ ವಿಂಟರಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಬಟ್ ನಾಟ್ ಸಮ್ಮರಲ್ಲಿ ಇಟ್ಸ್ ವೆರಿ ಹಾರ್ಡ್ ಹಿಯರ್. ಇಟ್ಸ್ ರಿಯಲಿ ವೆರಿ ಹಾರ್ಡ್. ತುಂಬ ಕಷ್ಟ ಸಮ್ಮರಲ್ಲಿ. ಇದು ಹಾರ್ಶ್ ರಿಯಾಲಿಟಿ ಏನಂದರೆ ಸ್ಯಾಲ್ರಿ ವರ್ಸಸ್ ಲೈಫ್ ಸ್ಟೈಲ್. ನಾವು ಸ್ಯಾಲ್ರಿನ ಇಲ್ಲಿ ಲಕ್ಷಗಳಲ್ಲಿ ತೊಗೋತೀವಿ, ಅದೆಲ್ಲರಿಗೂ ಗೊತ್ತು. ಇಂಡಿಯಾದಲ್ಲೂ ಎಲ್ಲರೂ ಲಕ್ಷದಲ್ಲಿ ಸ್ಯಾಲ್ರಿ ತೊಗೋತಾರೆ, ಇವ್ರಿಗೇನು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ಇರೋ ನಾವೇನು ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರ್ತೀವಿ ನಮಗೆ ಗೊತ್ತು. ಅಷ್ಟು ಸ್ಯಾಲ್ರಿ ತೊಗೊಂಡ್ರೂ ನಾವೇನು ಲಕ್ಸುರಿಯಾಗಿರಲ್ಲ. ಬಿಕಾಸ್ ಎವ್ರಿಥಿಂಗ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಹಿಯರ್. ಮನೆ ಬಾಡಿಗೆ, ನೀವು ಅದ್ರ ಕಾಸ್ಟ್ ಆಫ್ ಲಿವಿಂಗ್ ಅಂತ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಮನೆ ಬಾಡಿಗೆ, ಗ್ರಾಸರಿ, ನೆಟ್, ನಮಗೆ ವೈಫೈ ಅಥವಾ ಇಂಟರ್ನೆಟ್, ಪೆಟ್ರೋಲು, ಈ ಥರ ತುಂಬ ಖರ್ಚಾಗುತ್ತೆ. ನಮ್ಮ ಸ್ಯಾಲ್ರಿಯಲ್ಲಿ ನಾವು ಎಷ್ಟು ಅರ್ಧ ಮುಕ್ಕಾಲು ಭಾಗ ನಾವು ಈ ಥರ ಖರ್ಚು ಮಾಡಿ ಉಳಿದಿದ್ದನ್ನು ಉಳಿಸ್ಬೇಕಾಗುತ್ತೆ. ನಾನು ಬರಬೇಕಾದ್ರೆ ನಿಜವಾಗ್ಲೂ ಅಂದ್ಕೊಂಡೆ, ಓಕೆ ಅವರಿಗೂ ನಮ್ಮ ಹಸ್ಬೆಂಡಿಗೆ ಎಷ್ಟು ಸಿಗುತ್ತೆ, ನನಗಷ್ಟು ಸಿಗುತ್ತೆ, ವಿ ಕ್ಯಾನ್ ಸೇವ್ ಅ ಗುಡ್ ಅಮೌಂಟ್ ಅಂತ. ಬಟ್ ರಿಯಲಿ ನೋ. ಅದೇ ಹೇಳಿದಾಗೆ ನನ್ನ ವೀಡಿಯೋಸ್ಗಳಲ್ಲಿ ನಾನು ತುಂಬ ಸಲ ಹೇಳಿದ್ದೀನಿ, ಇಲ್ಲಿ ಒಬ್ಬರು ದುಡ್ದು 2, 3, 4 ಜನ ಇರೋದು ನಿಜವಾಗ್ಲೂ ಕಷ್ಟ. ಸೇವಿಂಗ್ಸ್ ಅಂತೂ ಮಾಡೋಕ್ಕೆ ಆಗಲ್ಲ ಒಬ್ಬರು ದುಡ್ದಿದ್ದಲ್ಲಿ ಅಷ್ಟೊಂದು ಜನ ಇರೋಕ್ಕೆ. ಇದೊಂದು ಹಾರ್ಶ್ ರಿಯಾಲಿಟಿ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಏನೋ ಅವರು ಹೊರಗಡೆ ಇದ್ದಾರೆ, ಅವ್ರು ದುಡಿತಾ ಇದ್ದಾರೆ, ಇಬ್ಬರು ದುಡಿತಾ ಇದ್ದಾರೆ, ಒಳ್ಳೆ ದುಡ್ಡು ಮಾಡಿಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ. ತುಂಬ ಖರ್ಚಿರುತ್ತೆ ಅಲ್ಲಿ, ತುಂಬ ಕಷ್ಟ ಇದೆ ಲೈಫ್ ಸ್ಟೈಲು. ಸೇವ್ ಮಾಡಿಕೊಂಡು ನಿಮ್ಮ ಸ್ಯಾಲ್ರಿಗೆ ತಕ್ಕಂಗೆ ಲೈಫ್ ಸ್ಟೈಲ್ನ ಇಲ್ಲಿ ಲೀಡ್ ಮಾಡ್ತಾ ಇರ್ತಾರೆ. ಸೊ ಇದಿಷ್ಟು ನನಗೆ ಶಾಕಿಂಗ್ ಅನಿಸಿರೋ ಸರ್ಪ್ರೈಸಿಂಗ್ ಥಿಂಗ್ಸ್ ನಾನು ಫಸ್ಟ್ ಟೈಮ್ ಬಂದಾಗ. ಇನ್ನು ನಿಮಗೂ ಏನೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ. ಇದು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಟೇಕ್ ಕೇರ್.